ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಸನ್ ಕಾಮರ್ಸ್ ಕ್ಲಬ್ಗೆ ಸ್ವಾಗತ. ನಾನು ನಿಮ್ಮ ಸುನಿಲ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್, ದೇವನಹಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. My dear students, once you prepare the financial statements, then the few financial analysts are going to analyze your financial statements for the purpose of taking decisions. Maybe investors ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ಅಥವಾ ಕಂಪ್ನೀಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು, ಅದೇ ಪಬ್ಲಿಕ್ ಆಗ್ಬೋದು, ಅದೇ ರೀತಿ ಟ್ಯಾಕ್ಸ್ ಅಫಿಷಿಯಲ್ಸ್ ಆಗ್ಬೋದು. ಇವೆಲ್ಲ ಏನು ಮಾಡ್ತಾರೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಅಂದರೆ so once you prepare the financial statements, so thereafter the next step will be they're going to analyze. So ನೀವು ಅಕೌಂಟಿಂಗ್ ಸೈಕಲ್ನ ತೊಗೊಂಡ್ರೆ ಫಸ್ಟ್ ಸ್ಟಾರ್ಟ್ಸ್ ವಿತ್ ಜರ್ನಲ್, ನೆಕ್ಸ್ಟು ಲೆಡ್ಜರ್ಗೆ ಬರುತ್ತೆ, ಲೆಡ್ಜರಿಂದ ನೆಕ್ಸ್ಟ್ ಸಬ್ಸಿಡಿ ಬುಕ್ಸ್, ಅಥವಾ ನೆಕ್ಸ್ಟ್ ಅದಮ್ಮ ನೆಕ್ಸ್ಟ್ ಏನಾಗುತ್ತೆ ಸಮರೈಸ್ ಮಾಡಿದಾಗ ನಿಮಗೆ ಫೈನಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀರಾ. ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಾದಮೇಲೆ ಇದು ಫೈನಲ್ ಅಕೌಂಟ್ಸ್ ಅಂದರೆ ಬಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪರೇಷನ್. ಸೊ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ದಟ್ ಇಸ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಿಪರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಆಸ್ ಪರ್ 2013 ಕಂಪ್ನೀಸ್ ಆ್ಯಕ್ಟ್. ಸೊ ಅಲ್ಲಿಯೇ ಏನಾಗಿತ್ತು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನೆಕ್ಸ್ಟ್ ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಈ ರೀತಿ ಅಕೌಂಟ್ಸ್ ಎಲ್ಲ ಇರ್ತಾಯಿತ್ತು. ಈಗ ಜಸ್ಟ್ ಆಸ್ ಪರ್ 2013 ಆ್ಯಕ್ಟ್ ಜಸ್ಟ್ ಯು ಪ್ರಿಪೇರ್ ಓನ್ಲಿ ಇನ್ಕಮ್ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಶೀಟು, ಅದೇ ವರ್ಕ್ಸ್ ಟು ನೋಟ್ಸ್ ಎಲ್ಲ ಮಾಡಬೇಕಾಗುತ್ತೆ. ಸೊ ವಿಲ್ ಟೇಕ್ ಓನ್ಲಿ ದಿಸ್ ಇನ್ಕಮ್ ಸ್ಟೇಟ್ಮೆಂಟ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್. ದೆನ್ ಈ ಬ್ಯಾಲೆನ್ಸ್ ಶೀಟ್ನ ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ನ ಹೇಗೆ ಅನಾಲಿಸಿಸ್ ಮಾಡೋದು, ಯಾವ ಮೆಥಡಾಲಜಿ ಇದೆ? ಫಾರ್ ದ್ಯಾಟ್ ದ ಫ್ಯೂ ಎಕ್ಸ್ಪರ್ಟ್ಸ್ ದೇ ಆರ್ ಸಜೆಸ್ಟಿಂಗ್ ಸಮ್ ಟೂಲ್ಸ್ ಫಾರ್ ಅನಲೈಸಿಂಗ್ ದೀಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ವಾಟ್ ಆರ್ ದೋಸ್? ಫಸ್ಟ್ ಒನ್, ದ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೆಕೆಂಡ್ ಒನ್, ಎ ಕಾಮನ್ ಸೆನ್ಸ್ ಸ್ಟೇಟ್ಮೆಂಟ್ಸ್, ಎ ಟ್ರೆಂಡ್ ರೇಷಿಯೋಸ್ ಆರ್ ಅ ಟ್ರೆಂಡ್ ಅನಾಲಿಸಿಸ್, statement of changes in working capital, fund flow and cash flow analysis, ratio analysis. There's 6 tools ಇದೆ. ಇನ್ನು ನಿಮಗೆ ಡೂ ಪಾಯಿಂಟ್ ಚಾರ್ಟ್ ಅಂತ ಬರುತ್ತೆ, ಡೂ ಪಾಯಿಂಟ್ ಅನಾಲಿಸಿಸ್ ಅಂತೆಲ್ಲ ಬರುತ್ತೆ. ಬಟ್ ಆಸ್ ಆಫ್ ನಾವು 6 ಅನಾಲಿಸಿಸ್ ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ಇನ್ ದಿಸ್ ಲೆಕ್ಚರ್, ಟುಡೇಸ್ ಲೆಕ್ಚರ್, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಓನ್ಲಿ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ತೊಗೊಂಡು ಅದರಲ್ಲಿ ನಾನು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. is an important chapter and you will get 14 marks on 6 marks question in this unit. The comparative balance sheet is nothing but horizontal analysis anta karite now. The comparative financial statement analysis na, it's also called as horizontal analysis. So here ಏನಾಗುತ್ತೆ ಅಂದರೆ the variables are arranged horizontally for the purpose of analysis and interpretations of data taken from financial statement for assessing profitability, overall efficiency and the financial position of a firm or of a concern. ಇಲ್ಲಿ ನಾವು ಹೇಗೆ ಮಾಡ್ತೀರಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಅಂಡರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಅಂದರೆ, ಸೊ ಈ ರೀತಿ ಇರುತ್ತೆ. ಪರ್ಟಿಕ್ಯುಲರ್ಸ್ ಆ್ಯಂಡ್ 2018 ಇಯರ್ ಡೇಟಾ ಆ್ಯಂಡ್ 2019 ಇಯರ್ ಡೇಟಾ ಆಸ್ ನಾನು ಅಸ್ಯೂಮ್ ಫಿಗರ್ಸ್ ತೊಗೊತಾ ಇರೋದು. ಇಲ್ಲಿ 2018 ಅಂತ ಅಂದರೆ it means old year, the base year data, and 2019 will be new year data, the current year. So next, increased or decreased amount, and last column will be the increased or decreased in percentage. ಇದನ್ನು ಪರ್ಸೆಂಟೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಿ. Let us take an example now. Suppose fixed assets. So in 2018 we are having 5 lakh rupees, but in 2019 it is increased to 7,50,000 rupees. Now if you calculate this difference, and if you are analyzing under comparative financial statements, then you have to calculate this increased or decreased amount. So now you look at this, both the figures. So in 2018, so we are having 5 lakh rupees, in 2019 7,50,000 rupees. So it means from 2018 to 2019 the fixed assets were increased. ಎಷ್ಟು increase ಆಗಿದೆ? just increased by
2,50,000. So 2,50,000 ಹೇಗೆ, ದಟ್ ಇಸ್ 7,50,000 ಮೈನಸ್ 5 lakh. ಸೊ ದಿಸ್ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಪ್ಲಸ್ 2,50,000 ಅಂತ ಬರ್ಕೊತೀನಿ. ಹಾಗಾದರೆ ಈ ಪರ್ಸೆಂಟೇಜ್ ಹೇಗೆ ಮಾಡೋದು ಅಂತ ಸಿಂಪಲ್. ಸೊ ಕಂಪ್ಯಾರಿಟಿವ್ ಪರ್ಸೆಂಟೇಜ್ ಈಕ್ವಲ್ಸ್ ದ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ವ್ಯಾಲ್ಯೂ ಇಂಟು 100 ಡಿವೈಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ. ಸೊ ಬೇಸ್ ಇಯರ್ ವ್ಯಾಲ್ಯೂ ಅಂದರೆ ಯಾವುದು, ಇಲ್ಲಿ 2018 ಇಯರ್ ವ್ಯಾಲ್ಯೂ. ಅಂದರೆ ಇದೇ ಎಕ್ಸಾಂಪಲ್ ತೊಗೊಂಡ್ರೆ ನಾನು ಹೆಂಗೆ ಬರುತ್ತೆ, ಕಂಪ್ಯಾರಿಟಿವ್ ಪರ್ಸೆಂಟೇಜ್ ಈಕ್ವಲ್ಸ್ ದ 2,50,000 ದಟ್ ಇಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಅಮೌಂಟ್ divided by 2018 that is base year that is 5 lakh rupees into 100 percentage ಮಾಡಿದಾಗ ಏನಾಗುತ್ತೆ, into 100 ಮಾಡ್ತೀರಿ. ಸೊ therefore the percentage ಎಷ್ಟು ಬರುತ್ತೆ, 50% ಬರುತ್ತೆ. Look at, we will take another example. Suppose current assets, so in 2018 we are having 2,50,000 rupees, in 2019 the 2 lakh rupees ಇದೆ. ಸೊ ಈ ಎರಡು ಫಿಗರ್ಸ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ, ಫ್ರಮ್ 2018 to 2019 the cash that is current assets balance was decreased or increased? Obviously decreased, right? So 2,50,000 ಇಂದ 2 lakh ಕಡಿಮೆ ಆಗಿದೆ. ಸೊ ಎಷ್ಟು ಕಡಿಮೆ ಆಗಿದೆ, you should take the difference. So that is 2,50,000 minus 2 lakh, that is you will get 50,000. ಸೊ ಡಿಕ್ರೀಸ್ ಆಗಿದೆ, ಹಾಗಾಗಿ ನೀವು ಮೈನಸ್ ಅಂತ ತೋರಿಸ್ತೀರಾ, ಮೈನಸಲ್ಲಿ ವ್ಯಾಲ್ಯೂಸ್ನ ಬರೀತೀರಾ. ಸೊ ಮೈನಸ್ 50,000. ದೆನ್ ಹೌ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್, ದಟ್ ಈಸ್ ಈಗಾಗಲೇ ಹೇಳಿದ್ದೀನಿ ನಾನು. So comparative percentage equals that is 50,000 divided by 2,50,000 into 100. 2,50,000 ಯಾವುದು, that is base year value of current assets is 2,50,000. ನೆಕ್ಸ್ಟ್ ಇಲ್ಲಿ ನಾನು ಮೈನಸ್ 20% ಬರ್ತೀನಿ. ಯಾಕೆ, ಇಲ್ಲಿ ಡಿಕ್ರೀಸ್ ಆಗಿದೆ, ಇಲ್ಲಿ ಮೈನಸ್ ಇದೆ, ಹಾಗಾಗಿ ಮೈನಸ್ನ ತೋರಿಸ್ತೀನಿ ಸ್ನೇಹಿತರೆ. ಹೀಗೆ ನಾವು ಏನು ಮಾಡಬೇಕು, ಫಿಗರ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನಾವು ಹೀಗೇನು ಮಾಡೋಣ, ಜಸ್ಟ್ ವಿಲ್ ಟೇಕ್ ಒನ್ ಕ್ವಶನ್. ನಾವು ಒಂದು ಕಂಪ್ಲೀಟ್ ಒಂದು ಬ್ಯಾಲೆನ್ಸ್ ಶೀಟ್ ತೊಗೊಂಡು ಜಸ್ಟ್ ಅನಾಲಿಸಿಸ್ ಮಾಡಿ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಣ ಸ್ನೇಹಿತರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಕ್ವಶನ್ ನೌ, ದಟ್ ಈಸ್ ಫ್ರಮ್ ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. See here, from the following balance sheet of KSM Company Limited as on 31st March 2018 and 2019, it means 2-year financial data ಕೊಟ್ಟಿದ್ದಾರೆ. ಸೊ liabilities and 18 ಡೇಟಾ ಆ್ಯಂಡ್ ಆಸ್ ವೆಲ್ ಆಸ್ 2019 ಡೇಟಾ ಕೊಟ್ಟಿದ್ದಾನೆ. ಅದೇ ರೀತಿ ಲೈಕ್ ಅಸೆಟ್ಸ್ ಸಹ 2018 ಡೇಟಾ ಕೊಟ್ಟಿದ್ದಾನೆ, 2019 ಡೇಟಾ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಕ್ವಶನ್ ಓದಬೇಕಾದ್ರೆ ದ ಲೈಬಿಲಿಟೀಸ್ ಮಸ್ಟ್ ಬಿ ದ ಕ್ಯಾಟಗರೈಸ್ಡ್ ಅಂಡರ್ 3 ಹೆಡಿಂಗ್ಸ್. ಏನು, ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್ಸ್, ನಾನ್ ಕರೆಂಟ್ ಲೈಬಿಲಿಟೀಸ್, ಕರೆಂಟ್ ಲೈಬಿಲಿಟೀಸ್. ಅದೇ ರೀತಿ ಅಸೆಟ್ಸ್ನ ನಾನ್ ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಅಂತ ಜಸ್ಟ್ ನೀವು ಐಡೆಂಟಿಫೈ ಮಾಡಬೇಕು. ಕೊಟ್ಟಿರೋ ಕ್ವಶನಲ್ಲಿ ಯಾವುದು ಅದು ಲೈಬಿಲಿಟೀಸ್ ಆದರೆ ಯಾವ ಶೇರ್ ಹೋಲ್ಡರ್ಸ್ ಫಂಡ್ಸು ಅಂತೆಲ್ಲ. ಆ್ಯಕ್ಚುಲಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದರೆ ಏನು, ದ ಸಿಂಪಲ್, ದ ಫಂಡ್ಸ್ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ಸ್. ಯಾವುದ್ಯಾವುದು, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಎನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಲೈಕ್ ಜನರಲ್ ರಿಸರ್ವ್ ಫಂಡ್ಸ್, ಕ್ಯಾಪಿಟಲ್ ರಿಸರ್ವ್. ಸೊ ಈ ರಿಸರ್ವ್ಸ್ ಇವೆಲ್ಲ ಏನಾಗುತ್ತೆ ನಮಗೆ ಶೇರ್ ಹೋಲ್ಡರ್ಸ್ ಫಂಡ್ಸಲ್ಲಿ ಬರುತ್ತೆ. ಅದೇ ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್, ಅದೇ ಲಾಂಗ್ ಟರ್ಮ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಲೋನ್ಸ್, ಡಿಬೆಂಚರ್ಸ್, ಬಾಂಡ್ಸ್, ಎನಿ ಬ್ಯಾಂಕ್ ಲೋನ್ಸ್, ಇದೆಲ್ಲ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಅಂದರೆ ಏನು, ಶಾರ್ಟ್ ಟರ್ಮ್ ಲೋನ್ಸ್, ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸೇಷನ್, ಎನಿ ಪ್ರಾವಿಷನ್ ಫಾರ್ ಎನಿ ಲಾಸಸ್. ನೆಕ್ಸ್ಟ್ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಎನಿ ಟ್ರೇಡ್ ಪೇಬಲ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇವೆಲ್ಲ ನಿಮ್ಗೆ ಏನಾಗುತ್ತೆ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಅದೇ ಅಸೆಟ್ಸ್ ಬಂದರೆ ಫಿಕ್ಸ್ಡ್ ಅಸೆಟ್ಸ್, ನಿಮ್ಗೆ ಗೊತ್ತಿದೆ, ಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಇವೆಲ್ಲ. ಅದೇ ಕರೆಂಟ್ ಅಸೆಟ್ಸ್ ಅಂದರೆ ಶಾರ್ಟ್ ಟರ್ಮ್ ಅಸೆಟ್ಸ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್, ಎನಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಎನಿ ಅಡ್ವಾನ್ಸಸ್, ಇವೆಲ್ಲ ನಿಮ್ಗೆ ಏನಾಗುತ್ತೆ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಸೊ ಈಗೇನು ಮಾಡ್ಕೊಬೇಕು, ಈ ಕ್ವಶನ್ ನೀವು ಐಡೆಂಟಿಫೈ ಮಾಡ್ತಾ ಹೋಗಬೇಕು ಯಾವುದಲ್ಲಿ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಶೇರ್ ಕ್ಯಾಪಿಟಲ್ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ಸ್, ಸೊ ಶೇರ್ ಹೋಲ್ಡರ್ಸ್ ಫಂಡ್ಸಲ್ಲಿ ಬರುತ್ತೆ. ಲೈಕ್ ಜನರಲ್ ರಿಸರ್ವ್ ಇಸ್ ಬಿಲಾಂಗ್ಸ್ ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇಟ್ ಮೀನ್ಸ್ ಶೇರ್ ಹೋಲ್ಡರ್ಸ್ ಫಂಡ್ಸ್ಗೆ ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಹೀಗೆ ಪ್ರತಿಯೊಂದು ಸಹ ನೀವು ಜಸ್ಟ್ ಮಾರ್ಕ್ ಮಾಡ್ತಾ ಹೋಗ್ಬೇಕಷ್ಟೇ. ಲೈಕ್ ಲಾಂಗ್ ಟರ್ಮ್ ಲೋನ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟಾರ್ಸ್, ಕರೆಂಟ್ ಲಯಬಿಲಿಟೀಸ್, ಬಿಲ್ಸ್ ಪೇಬಲ್, ಕರೆಂಟ್ ಲಯಬಿಲಿಟೀಸ್, ಹೀಗೆ ನೀವೇನು ಮಾಡ್ತೀರಾ ಐಡೆಂಟಿಫೈ ಮಾಡ್ತಾ ಹೋಗ್ತೀರಾ. ಜಸ್ಟ್ ನೀವು ಮಾರ್ಕ್ ಮಾಡ್ಕೊಂಡು ಜಸ್ಟ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀರಾ. ಸೊ ಒನ್ಸ್ ಯು ಅನಾಲಿಸಿಸ್ ಡನ್, ಸೊ ಯಾವುದು ಯಾವ ಹೆಡಿಂಗಲ್ಲಿ ಬರುತ್ತೆ ಅಂತ ಅದಾದಮೇಲೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್ನ.
ಸೊಲ್ಯೂಷನ್ ಹೇಗೆ ಸ್ಟಾರ್ಟ್ ಮಾಡ್ತೀರಿ, ಜಸ್ಟ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹೆಡಿಂಗ್ ಬರೀತೀರಿ, ಅಂದರೆ ದಟ್ ಯಾವ ಕಂಪ್ನಿದು ಯಾವ ಇಯರ್ ಡೇಟಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್, ಸೊ 31st March 2018, 31st March 2019 ಆಸ್ ಪರ್ ದಿ ಕ್ವಶನ್. ಸೊ ಫಸ್ಟ್ ಆಲ್ವೇಸ್ ಯು ಹ್ಯಾವ್ ಟು ರೈಟ್ ಓಲ್ಡ್ ಇಯರ್ ಡೇಟಾ, ಇಟ್ ಮೀನ್ಸ್ ಬೇಸ್ ಇಯರ್ ಡೇಟಾನ ಫಸ್ಟ್ ಬರೀಬೇಕು, ಅದಾದಮೇಲೆ ನ್ಯೂ ಇಯರ್ ದಟ್ ಇಸ್ ಕರೆಂಟ್ ಇಯರ್ ಡೇಟಾನ ಬರೀಬೇಕಾಗುತ್ತೆ. and the next column will be the increased or decreased amount. Next increased or decreased amount in percentage, ಈ ಪರ್ಸೆಂಟೇಜ್ ಆಗಿ ಮಾಡೋಂಥದ್ದು. ಇಷ್ಟು ಕಾಲಮ್ಸ್ ಹಾಕೋಬೇಕಾಗುತ್ತೆ ನೀವು. ಸೊ ಅಲ್ಲಿ ಕೊಟ್ಟಿರೋ ಕ್ವಶನ್ ಏನು ಮಾಡ್ಕೊಂತೀರಿ, ಜಸ್ಟ್ ಇದು ಮಾಡ್ತಾ ಹೋಗ್ತೀರಾ. ಫಸ್ಟ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ಸ್, ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಅದರಲ್ಲಿ ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡೇಟಾ ಬರೀತೀರ ಅಷ್ಟೇ ಕೊಟ್ಟಿರೋ ಕ್ವಶನಲ್ಲಿ. ನೆಕ್ಸ್ಟ್ ಈಗ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್, ಸೊ ದಟ್ ಈಸ್ ಎ, ಅಂದರೆ ಎಷ್ಟು ಬರುತ್ತೆ ನಿಮಗೆ 2 lakh plus 40,000 plus 16,000 2,56,000 ಬರುತ್ತೆ 2018 ಡೇಟಾ. ಅದೇ ರೀತಿ 2019 ಈ ರೀತಿ ಮಾಡ್ಕೊಬೇಕು ನೀವು. ಹೀಗೆ ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಲಯಬಿಲಿಟೀಸ್ ಈಗೆಲ್ಲ ನೀವೇನು ಮಾಡೋದು, ಜಸ್ಟ್ ಟೋಟಲ್ ಮಾಡ್ತಾ ಹೋಗ್ತೀರಾ. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ ಬಿ ಟೋಟಲ್, ನೆಕ್ಸ್ಟ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ವಿಲ್ ಬಿ ಸಿ, ಆ್ಯಂಡ್ ವಿಲ್ ಬಿ ದಿಸ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ದಟ್ ಇಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಇಟ್ ಮೀನ್ಸ್ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಪ್ಲಸ್ ಟೋಟಲ್ ನಾನ್ ಕರೆಂಟ್ ಲಯಬಿಲಿಟೀಸ್ ಪ್ಲಸ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್, ಅಂದರೆ 2,56,000 ಪ್ಲಸ್ 18,000 ಪ್ಲಸ್ 24,000 2,98,000. ಲೈಕ್ ಎರಡು ಡೇಟಾನು ಮಾಡ್ತಾ ಹೋಗ್ತೀರಾ. ಅದೇ ರೀತಿ ನೆಕ್ಸ್ಟ್ ಅಸೆಟ್ ಸೈಡ್ ಬಂದರೆ ನೀವು, ಸೊ ನಾನ್ ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್, ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್, ಕ್ವಶನ್ ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಡೇಟಾ ಬರೀತೀರಾ. ಅದೇ ಟೋಟಲ್ ನಾನ್ ಕರೆಂಟ್ ಅಸೆಟ್ಸ್ ಫಿಕ್ಸ್ಡ್ ಅಸೆಟ್ಸ್ ಜಸ್ಟ್ ಟೋಟಲ್ ಮಾಡ್ತೀರಾ, ದಟ್ ಈಸ್ ಎ ಅಂತ ಕರೀತೀರಾ ನೀವು ಈ ಟೋಟಲ್ನ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ದಟ್ ಇಸ್ ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸಿಬಲ್, ಕ್ಯಾಶ್, ಪ್ರಿಪೇಡ್ ಎಕ್ಸ್ಪೆನ್ಸಸ್, ಆ ವ್ಯಾಲ್ಯೂಸ್ನ ಬರೀತೀರಾ. ದೆನ್ ಟೋಟಲ್ ಕರೆಂಟ್ ಅಸೆಟ್ಸ್, ದೆನ್ ಟೋಟಲ್ ಅಸೆಟ್ಸ್ ವಿಲ್ ಬಿ ಎ ಪ್ಲಸ್ ಬಿ, ದಟ್ ಇಸ್ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಟೋಟಲ್ ಕರೆಂಟ್ ಅಸೆಟ್ಸ್. ಇಷ್ಟು ಎರಡು ಡೇಟಾನ ಬರೀತೀರಾ ನೀವು. ಏನಕ್ಕೆ ಈ ರೀತಿ ಹೆಡಿಂಗ್ಸಲ್ಲಿ ಬರೀಬೇಕು, ಇಂಟರ್ಪ್ರಿಟೇಷನ್ ಬರೆಯೋಕ್ಕೆ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ದಿಸ್ ಅ ವರ್ಟಿಕಲ್ ಫಾರ್ಮೆಟ್ ಆಫ್ ಬ್ಯಾಲೆನ್ಸ್ ಶೀಟ್, ವಿ ಆರ್ ಪ್ರಿಪೇರಿಂಗ್ ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಬರೋಣ. ಫಸ್ಟ್ ಏನು ಮಾಡಬೇಕು ನಾವು, ಇನ್ಕ್ರೀಸ್ಡ್ ಅಥವಾ ಡಿಕ್ರೀಸ್ಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹೇಗೆ ಇನ್ಕ್ರೀಸ್ ಅಥವಾ ಡಿಕ್ರೀಸು ನೋಡಿ. ಈಗ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀವಿ. ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 2018, ಸೊ ನೀವೇನು ಮಾಡಬೇಕು, ಕರೆಂಟ್ ಇಯರ್ ಡೇಟಾ ವಿತ್ ಪ್ರಿವಿಯಸ್ ಡೇಟಾ ಕಂಪೇರ್ ಮಾಡಬೇಕು, ಸಿನ್ಸ್ ದಟ್ ಈಸ್ ಕಾಲ್ಡ್ ಕಂಪ್ಯಾರಿಟಿವ್ ಅನಾಲಿಸಿಸ್. ಸಿ ಹಿಯರ್ 2,90,000 ಇದೆ, ಸೊ ಪ್ರೀವಿಯಸ್ ಇಯರ್ ಎಷ್ಟಿತ್ತು, 2 lakh rupees ಇದೆ. ಇಟ್ ಮೀನ್ಸ್ ಈ ವರ್ಷ ನಮಗೆ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆಯಾ, ಇಟ್ ಮೀನ್ಸ್ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ, ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 2,90,000 ಮೈನಸ್ 2 lakh ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಡಿಫರೆನ್ಸು, 90,000 ಬರುತ್ತೆ. ಪ್ಲಸ್ ಇದೆ, ಜಸ್ಟ್ 90,000 ಅಂತ ಬರೀರಿ. ನೆಕ್ಸ್ಟ್ ಅದೇ ರೀತಿ ಜನರಲ್ ರಿಸರ್ವ್ ನೋಡಿ 43,500 ಇದೆ, ಓಲ್ಡ್ ಎಷ್ಟಿತ್ತು 40,000. ಇಟ್ ಮೀನ್ಸ್ ನಮಗೆ ಈ ವರ್ಷ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ, 3,500 rupees. ನೆಕ್ಸ್ಟ್ ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿ, ಸೊ ಈ ವರ್ಷ ಎಷ್ಟಿದೆ ನಮ್ಮದು 14,500. ಈಗ ಪ್ರೀವಿಯಸ್ ಇಯರ್ ಚೆಕ್ ಮಾಡ್ತೀರಾ, ಎಷ್ಟಿದೆ 16,000. ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಕಡಿಮೆ ಆಗಿದೆ. ಇಟ್ ಮೀನ್ಸ್ ಡಿಕ್ರೀಸ್. ಎಷ್ಟು ಡಿಕ್ರೀಸ್ ಆಗಿದೆ, ಸೊ ಡಿಕ್ರೀಸ್ ಆದರೆ ನಾವೇನು ಮಾಡಬೇಕು, ಮೈನಸಲ್ಲಿ ಬರೀತೀರಿ, ದಟ್ ಇಸ್ 1,500 rupees. 1,500 rupees. ಹೀಗೆ ನೀವು ಪ್ರತಿಯೊಂದು ಸಹ ನೀವು ಮಾಡ್ತಾ ಹೋಗಬೇಕು. ಇವನ್ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇದೆಯಲ್ಲ, ನೀವು ಅಷ್ಟೇ ಇದನ್ನು ಟೋಟಲ್ ಮಾಡೋ, ಜಸ್ಟ್ 3,48,000 ಇದೆ, 2,56,000 ಎಷ್ಟಾಯಿತು ಡಿಫ್ರೆನ್ಸು, 92,000 ಆಯಿತು. ಸೊ 92,000. ಹೀಗೆ ಪ್ರತಿಯೊಂದು ಸಹ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಸೊ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 5,000 ಇಲ್ಲೂ 5,000 ಇದೆ. ಸೊ ಇಟ್ ಮೀನ್ಸ್ ನೋ ಚೇಂಜಸ್, ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಇಲ್ಲ. ಹಾಗಾಗಿ ಏನು ಮಾಡ್ತೀರಾ ನೀವು, 0 ಅಂತ ಬರೀತೀರಾ ಅಥವಾ ಖಾಲಿ ಬಿಡ್ತೀರಾ. ಹೀಗೆ ಎಲ್ಲ ಡೇಟಾನು ಸಹ ಕಂಪ್ಲೀಟ್ ಮಾಡಬೇಕು ನೀವು. ಸೊ ಕಂಪ್ಲೀಟ್ ಮಾಡಿದಾಗ ಎಷ್ಟು ಸಿಗುತ್ತೆ ಅಂದರೆ ನಿಮಗೆ, ಸೊ ಈ ರೀತಿ ಬರುತ್ತೆ ನಿಮಗೆ. ಎಲ್ಲ ವ್ಯಾಲ್ಯೂಸೇ ಕ್ಯಾಲ್ಕುಲೇಟ್ ಮಾಡ್ತೀರಾ, ಪರ್ಸೆಂಟೇಜ್ ಎಲ್ಲ ಮಾಡ್ತೀರಾ, ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿದೆ ನೀವು. 20,000, 0, 30 ಎಲ್ಲ ವ್ಯಾಲ್ಯೂಸು ಇನ್ಕ್ರೀಸ್ ಡಿಕ್ರೀಸ್ ವ್ಯಾಲ್ಯೂಸ್ನ ಕಂಪ್ಲೀಟಾಗಿ ಮಾಡಬೇಕು ನೀವು. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನೀವು ಪರ್ಸೆಂಟೇಜ್ನ ಮಾಡಬೇಕಾಗುತ್ತೆ. ಸೊ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ವ್ಯಾಲ್ಯೂ ಇನ್ ಪರ್ಸೆಂಟೇಜ್, ಇದನ್ನು ಈ ಅಮೌಂಟ್ ನಾವೇನು ಮಾಡ್ತೀರಿ, ಪರ್ಸೆಂಟೇಜಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀರಿ. ಲೈಕ್ 1%, 2%, 10%, 20% ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀರಿ. ಹೇಗೆ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ವೆರಿ ಸಿಂಪಲ್. ನೋಡಿ, ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫಸ್ಟ್ ಇಯರ್ ಎಷ್ಟಿದೆ, ಇಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 90,000 ಚೇಂಜಸ್ ಆಗಿದೆ, ಇನ್ಕ್ರೀಸ್ ಆಗಿದೆ. ಎಷ್ಟಿದೆ ಬೇಸ್ ಇಯರ್ 2 lakh. ಸೊ ಈಗ ಮಾಡಬೇಕು ನೋಡಿ, ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ. The comparative percentage equals increased or decreased value divided by base year value into 100.
ಸೊ 90,000 ಡಿವೈಡ್ ಬೈ 2 lakh ಇಂಟು 100 45% ಬರುತ್ತೆ. ನೀವು ಪರ್ಸೆಂಟೇಜ್ ಮಾಡಿಕೊಂಡ್ರೆ ನಿಮಗೆ 45% ಬರುತ್ತೆ. ಇಲ್ಲಿ ಪರ್ಸೆಂಟೇಜ್ ಅಂತ ತೋರಿಸೋ ಅವಶ್ಯಕತೆ ಇಲ್ಲ, ಬಿಕಾಸ್ ಈ ಕಾಲಮ್ಗೆ ತೋರಿಸಿರೋ ಇನ್ ಪರ್ಸೆಂಟೇಜ್ ಅಂತ ತೋರಿಸಿದ್ವಿ. ಜಸ್ಟ್ 45 ಎಂಟರ್ ಮಾಡಿದ್ರೆ ಸಾಕು. ಹಾಗೆ ಪ್ರತಿಯೊಂದು ಸಹ ನೀವೇನು ಮಾಡಬೇಕು, ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಎಲ್ಲಿ ಮೈನಸ್ ಸೈನ್ ಇದೆಯೋ, ಐ ಮೀನ್ ನೆಗೆಟಿವ್ ಸೈನ್ ಇದೆಯೋ, ಅವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೇಮ್ 1500 ಡಿವೈಡ್ ಬೈ 16,000 ಇಂಟು 100 9% ಬರುತ್ತೆ. ಈಗ 9% ಬಂದಾಗ ಏನು ಮಾಡಬೇಕು, ನೀವು -9% ಅಂತ ಬರೀಬೇಕಷ್ಟೆ. ಸೈನ್ಸ್ ಆಮೇಲೆ ಹಾಕಬೇಕು, ಸೈನ್ ಆಮೇಲೆ ಹಾಕಬೇಕು. ಫಸ್ಟ್ ನೀವೇನು ಮಾಡ್ಕೊಬೇಕು, ಜಸ್ಟ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಈ ಕ್ಯಾಲ್ಕುಲೇಟ್ ಎಲ್ಲ ವ್ಯಾಲ್ಯೂಸ್ಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಪರ್ಸೆಂಟೇಜ್ ನಮಗೆ ಸೊ ಈ ರೀತಿ ಬರುತ್ತೆ. ಅಂದರೆ ನಾನು ಹೇಳಿದ್ನಲ್ಲ ನೋಡಿ, ಇಲ್ಲಿ 0 ಇದೆ, ಇಲ್ಲಿ ಪರ್ಸೆಂಟೇಜ್ ಮಾಡೋ ಅವಶ್ಯಕತೆ ಇಲ್ಲ, 0 ಅಂತಲೇ ಬರೀರಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 400 ಇದೆ, -400 ಅಂತಿದೆ. ಈಗೇನು ಮಾಡೋಕ್ಕೆ ಪರ್ಸೆಂಟೇಜ್ ಮಾಡಬೇಕಾದ್ರೆ 400 ಡಿವೈಡ್ ಬೈ 2000 ಇಂಟು 100 ಮಾಡಿ 20% ಬರುತ್ತೆ. ಆಮೇಲೆ ನೀವು ಮೈನಸ್ ಅಂತ ಬರೀರಿ ನೀವು ಹೀಗೆ. ಸೊ ನೀವು ಮತ್ತೆ ಇನ್ನೂ ಡೌಟ್ಸ್ ಕೇಳ್ಬೋದು. ನೀವು ಏನಾದ್ರು ಡೌಟ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಇದೇ ಕ್ರೆಡಿಟರ್ಸ್ ಅಂದ್ಕೊಳ್ಳಿ, ಇಲ್ಲಿ ಫಸ್ಟ್ ಇಯರ್ ನಿಲ್ ಇದೆ 0, ಇಲ್ಲಿ 5,000 ಇದೆ. ಅವಾಗೇನಾಗುತ್ತೆ ನಮಗೀಗ, ಇಟ್ ಈಸ್ ಇನ್ಕ್ರೀಸ್ಡ್ ಬೈ 5,000 ರುಪೀಸ್ ಆಗುತ್ತೆ. ಸೊ ಈಗೇನಾಗುತ್ತೆ ಹೇಳಿ, ಅವಾಗ ಕರೆಂಟ್ ಇಯರ್ ಜೊತೆಗೆ ಪರ್ಸೆಂಟೇಜ್ ಮಾಡೋಕೆ ನೀವು ಇಲ್ಲಿ ಎಷ್ಟಾಗುತ್ತೆ, 100% ಜಾಸ್ತಿ ಆಗಿದೆ. ಸೊ ಪರ್ಸೆಂಟೇಜ್ ಏನಾಗುತ್ತೆ ನಿಮಗೀಗ 100% ಆಗುತ್ತೆ ಈ ರೀತಿ. ಸಪೋಸ್ ಏನಾದರೂ ರಿವರ್ಸ್ ಆದರೆ, ಇಟ್ ಮೀನ್ಸ್ ಇಲ್ಲಿ 5,000 ಇದ್ದು ಕಂಪ್ಲೀಟ್, ಈ ಡೇಟಾ ಎಲ್ಲದಕ್ಕೂ ಅಪ್ಲಿಕಬಲ್. ಇಲ್ಲಿ 5,000 ಇದ್ದು ಇಲ್ಲೇನಾಗುತ್ತೆ, ಈಗ 5,000 ಇಂದ 5,000 ಡಿಕ್ರೀಸ್ ಆಗಿದೆ. ಸೊ ಈಗೇನಾಗುತ್ತೆ ನಿಮಗೆ ಪರ್ಸೆಂಟೇಜು -100% ಆಗುತ್ತೆ. ಸೊ ಹೀಗೆ ನೀವು ಮಾಡಬೇಕು. ಸೊ ಈ ರೀತಿ ನೀವು ಪರ್ಸೆಂಟೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಪಾರ್ಟ್ ಬರೋಣ. ಎಲ್ಲ ಅನಾಲಿಸಿಸ್ ಆದಮೇಲೆ, ಪರ್ಸೆಂಟೇಜಸ್ ಅನಾಲಿಸಿಸ್ ಮಾಡಾದ್ಮೇಲೆ ನೀವು ಜಸ್ಟ್ ಇಂಟರ್ಪ್ರಿಟೇಷನ್ ಹೇಗೆ ಮಾಡಬೇಕು, ಎಡಿಂಗ್ ವೈಸ್ ಮಾಡಬೇಕು ನೀವು. ಫಸ್ಟ್ ಯಾವುದು, ಶೇರ್ ಹೋಲ್ಡರ್ಸ್ ಫಂಡ್, ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ನೋಡಿ. ಈಗ ಚೆಕ್ ಮಾಡ್ಕೊಳ್ಳಿ, 35.9375% ಇದೆ. ಸೊ ಈಗ ಬರೀರಿ, ಒಂದು ಸೆಂಟೆನ್ಸ್ ಬರೀಬೇಕು. ಹೇಗೆ, ದ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಈಸ್ ಇನ್ಕ್ರೀಸ್ಡ್ ಬೈ 35.9375% ಕಂಪೇರ್ ಟು ಪ್ರೀವಿಯಸ್ ಇಯರ್ ಡ್ಯೂ ಟು, ಯಾಕೆ ಜಾಸ್ತಿ ಆಗಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ದೆ ನಾವು, ಡ್ಯೂ ಟು ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಟು ದ ಪಬ್ಲಿಕ್. ಸೊ ಹಾಗೆ ನೀವು ಇದೇ ರೀತಿ ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ ವಾಸ್ ಇನ್ಕ್ರೀಸ್ಡ್ ಬೈ 11.11% ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ಡ್ಯೂ ಟು ಎಕ್ಸ್ಟರ್ನಲ್ ಬಾರೋಯಿಂಗ್ಸ್. ನಾವು ಜಾಸ್ತಿ ಬಾರೋ ಮಾಡಿದ್ದೀರಿ. ಈಗ ಏನು ಮಾಡ್ತೀರಾ, ಹೆಡ್ಡಿಂಗ್ಸ್ ವೈಸ್ ನೀವು ಇಂಟರ್ಪ್ರಿಟೇಷನ್ ಮಾಡ್ತಾ ಹೋಗಬೇಕು. ಲೈಕ್ ಅದೇ ರೀತಿ ಅಸೆಟ್ಸು ಅಷ್ಟೇ. ಲೈಕ್ ಫಿಕ್ಸ್ಡ್ ಅಸೆಟ್ಸ್ ನೋಡ್ಕೊಳ್ಳಿ, ಫಿಕ್ಸ್ಡ್ ಅಸೆಟ್ಸ್ ಇಸ್ ಪ್ಲಸ್ ಇದೆ, ಅದೇ ನೆಗೆಟಿವ್ ಇದೆ ಕಡಿಮೆ ಆಗಿದೆ ಅಂತ, ಇಟ್ ಇಸ್ ಡಿಕ್ರೀಸ್ಡ್ ಅಂತ ಬರೀಬೇಕು ನೀವು. ನೆಗೆಟಿವ್ ಇದೆ ಡಿಕ್ರೀಸ್ಡ್, ಪಾಸಿಟಿವ್ ಇದೆ ಪ್ಲಸ್ ಇದೆ, ನೀವೇನು ಇನ್ಕ್ರೀಸ್ಡ್ ಅಂತ ಸೆಂಟೆನ್ಸ್ನ ಮಾಡ್ತಾ ಹೋಗ್ತೀರ. ಅಂದರೆ ಈಗೇನಾಗುತ್ತೆ, ಸೊ ದ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಆಫ್ ದ ಕಂಪ್ನಿ ಈಸ್ ಇನ್ಕ್ರೀಸ್ಡ್ ಬೈ 28.8% ಡ್ಯೂ ಟು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಲೈಕ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ, ಪ್ಲಾಂಟ್ ಆ್ಯಂಡ್ ಮಿಷನರಿ ಪರ್ಚೇಸ್ ಮಾಡಿಲ್ಲ, ಫರ್ನಿಚರ್ ಪರ್ಚೇಸ್ ಮಾಡಿದ್ದಾರೆ. ಈ ರೀತಿ ಸೆಂಟೆನ್ಸ್ ಯೂಸ್ ಮಾಡಿಕೊಂಡು ನೀವು ಇಂಟರ್ಪ್ರಿಟೇಷನ್ ಮಾಡಬೇಕಾಗುತ್ತೆ. ಸೊ ಹೀಗೆ ನೀವು ಇಂಟರ್ಪ್ರಿಟೇಷನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಇಷ್ಟು ಎಲ್ಲ ಆದಮೇಲೆ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ನಾವೇನು ಮಾಡಿದ್ರಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ನ ಫಸ್ಟ್ ಪ್ರಿಪೇರ್ ಮಾಡ್ತೀರಿ. ಅದಾದಮೇಲೆ ಡೇಟಾನ ಕಂಪೇರ್ ಮಾಡೋಕ್ಕೋಸ್ಕರ ಇನ್ಕ್ರೀಸ್ ಡಿಕ್ರೀಸ್ಡ್ ವ್ಯಾಲ್ಯೂ ಅಂತ ತೊಗೊಂಡು ಆಮೇಲೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಿ. ಸೊ ಇಷ್ಟು ಮಾಡಬೇಕು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಗಾಟ್ ದಿಸ್ ಕಾನ್ಸೆಪ್ಟ್ಸ್. ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಾಯಿತು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಸೇಮ್ ಬ್ಯಾಲೆನ್ಸ್ ಶೀಟ್ ಕಾಮನ್ ಸೈಜಲ್ಲಿ ಹೇಗೆ ಅನಾಲಿಸಿಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. And please share my videos to your friends and subscribe to my YouTube channel.